ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಥಂಬ್ನೇಲ್ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸಿಹಿ ಫ್ರೆಂಡ್ದು ಮನೆ ಗೃಹ ಪ್ರವೇಶ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾರೆಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂತ. ಯಾಕಂದರೆ ಸ್ಕೂಲ್ ರಜಾ ಸ್ಟಾರ್ಟ್ ಆದಮೇಲೆ ಇದೇ ಫಸ್ಟ್ ಟೈಮ್ ಇವಾಗ ಎಲ್ಲರೂ ಮೀಟ್ ಆಗ್ತೀವಿ. ಯಾಕಂದರೆ ಇನ್ನೂ ತುಂಬ ದಿವಸ ರಜಾ ಇದೆ, ಈ ಮಂತ್ ಫುಲ್ ಇದೆ. ಸಿಹಿ ತಿರುಗಿ ನೋಡಿ, ಸಿಹಿ ರೆಡಿಯಾಗಿದ್ದಾರೆ. ಸೊ ಬನ್ನಿ, ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಲೊಕೇಶನ್ ರೀಚ್ ಆಗಿದ್ದೀವಿ. ಎಲ್ಲ ಕಡೆ ಇಲ್ಲಿ ಜಾಗ ಇದೆ, ಅವ್ರ ಮನೆ ಅಲ್ಲಿದೆ. ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕ್ಸಿದ್ದಾರೆ ಅಂದರೆ ಮೇಯ್ನ್ ರೋಡಿಂದನೂ ಒಂಚೂರು ಕನ್ಫ್ಯೂಷನ್ ಆಗಲ್ಲ ಆ ಥರ ಬೋರ್ಡ್ ಹಾಕ್ಸಿದ್ದಾರೆ. ಡೈರೆಕ್ಷನ್ಸು ಅದೆಷ್ಟು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಮಾಡಾದ್ಮೇಲೆ ಹೋಗೋಣ. ಗಿಫ್ಟ್ ಕಾರಲ್ಲೇ ಮರ್ತೋಗ್ಬಿಟ್ಟಿದ್ದೆ, ಹೋಗಿ ಗಿಫ್ಟ್ ತಗೊಬಂದೆ. ಡೈರೆಕ್ಷನ್ ಟು ಮನೆ ಅದ. ಸೊ ಹಿಯರ್ ಈಸ್ ದ ಮನೆ. ತುಂಬ ಕ್ಯೂಟ್ ಆಗಿದೆ. ಚಪ್ಪಲ್ ಬಿಟ್ಟು ಹೋಗೋಣ ಒಳಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಈ ಥರ ಟೈಮಲ್ಲಿ ಮಾರ್ನಿಂಗ್ ಸೆಷನ್ ಸ್ವಿಮ್ಮಿಂಗ್ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಚಲೋ ಇಲ್ಲಿ ಕುಟಕ ಒಳಗೆ. ಸೊ ಬ್ಯೂಟಿಫುಲ್, ಚೆನ್ನಾಗಿದೆ. ಎಷ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮನೇನ. ಚಲೋ ಪೂಜೆ ನಡೀತಾ ಇದೆ. ಆಯ್ತಾ? ಅಕ್ಷಯಲ್ಲಿ ನೋಡಿ, ತುಂಬ ಚೆನ್ನಾಗಿಟ್ಟಿದ್ದಾರೆ ದೇವ್ರನ್ನ. शैंक पापा को छोड़ के गए ना, पापा और ये ससुर. ನಮಗೆಲ್ಲ ಇದು ಕೊಟ್ಟರು. ಅವಳ ಚಿಕ್ಕವಳು ಅಂದ್ಕೊಂಡು ಅವಳನ್ನ ಸ್ಕಿಪ್ ಮಾಡಿಬಿಟ್ರು. ಆ್ಯಸ್ ಯೂಶ್ವಲ್ ಆಗುತ್ತಲ್ಲ ಹಂಗೆ ಆಗ್ತಾಯಿದೆ ಇಲ್ಲೂ. ಆಂಟಿ ಇವಳಿಗೂ ಕೊಡಿ. ಇಲ್ಲ ನಾರ್ಮಲಿ ಅವಳು ಚಿಕ್ಕವಳು ಅಂದ್ಕೊಂಡ್ಬಿಡ್ತಾರೆ. ತುಂಬ ಚೆನ್ನಾಗಿದೆ ಮೆನ್ಯೂ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಮೆನ್ಯೂ. ಹಿಂದಿ ಮಾತಾಡ್ತಾ ಇರಲ್ಲ ನಾನು, ಅದಕ್ಕೆ ಹಿಂದಿನೇ ನಿಮ್ಮ ಹತ್ರ ಯಾರಿಗೆ ಅಂತ ನೋಡಿಲಿ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಅಣ್ಣ ಕಂಗ್ರ್ಯಾಚುಲೇಷನ್ಸ್. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಸಖತ್ ಟೇಸ್ಟಿ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಸೀರಿಯಸ್ಲಿ ಥ್ಯಾಂಕ್ಸ್ ಫಾರ್ ದ ಇನ್ವೈಟ್. ಎಂಟ್ರೆನ್ಸ್ ಏನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ಬೋದು ನೀವು. ದೇವಸ್ಥಾನದ್ದು ಡೆಕೋರೇಷನ್ ಇದ್ದಂಗಿದೆ, ಬ್ಯೂಟಿಫುಲ್. ನನ್ನ ಸಿಹಿನ CRPF ಡ್ರಾಪ್ ಹಾಕಿ ಹೋದ್ರು. ನೋಡಿ ಚೆನ್ನಾಗಿ ಪ್ರಿಯಾಮನಲ್ಲಿ ರಂಗೋಲಿ.
ಇವರಿಬ್ರು ಅಜ್ಜಿ ತಾತ ಮನೆಗೆ ಹೋಗಿದ್ರು, ಇವಾಗ ಬಂದಿದ್ದಾರೆ. ಮಕ್ಳಿಗೆ ಶಾಪಿಂಗ್ ಕರ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಅವ್ರ ಪಿಳ್ಳೆ ನಮ್ಮ ಹತ್ರ ಇದೆ, ನಮ್ಮ ಪಿಳ್ಳೆ ಅವ್ರ ಹತ್ರ ಇದೆ. ಟ್ರಾಫಿಕ್ ಜಾಮ್ ತುಂಬ ಇದೆ ಗೈಸ್ ಇವತ್ತು ಅಲ್ಲ, ಫುಲ್ ರಶ್ಶು ಅಲ್ಲಿ ಬಂತು ನಾವಿಲ್ಲಿ ಬಿಲ್ ಹಾಕ್ಸ್ತಾ ಇದ್ದೀವಿ. ಅಲ್ಲಿ ನೋಡಿ ಎಷ್ಟು ರಶ್ಶು. ಅವಳು ಹಂಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದೀವಿ, ಒಂಚೂರು ರೆಡಿ ಆಗಿಲ್ಲ ಪಾಪ ಅವಳು. ಫುಲ್ಲು ರಶ್ಶು. ಯಪ್ಪ ಸಿಕ್ಕಾಪಟ್ಟೆ ರಶ್ಶು. ವೆರಿ ರಾಂಗ್ ಟೈಮ್ ಬಂದ್ಬಿಟ್ಟಿದೀವಿ. ನೋಡಿ ಗೈಸ್, ಕಾವ್ಯ ಅವರು ದೊಡ್ಡ ಶಾಪಿಂಗ್ ಮಾಡಿ ಬಂದಿದ್ದಾರೆ. ಒಳ್ಳೆ ಐಸ್ ಕ್ರೀಮ್, ಬರೀ ಐಸ್ ಕ್ರೀಮ್ ಶಾಪಿಂಗ್ ಬಂದಿದ್ದೀವಿ ಗೈಸ್. ಈ ಪಿಳ್ಳೆಗಳನ್ನ ಕರ್ಕೊಂಡು ಬಂದಿದ್ದೀವಿ. ಏನ್ ರಶ್ಶು ಮೈ ಗಾಡ್. ಪ್ಲೀಸ್ ಸಿ, ನಮ್ದು ಐಟಮ್ ಏನೂ ಇಲ್ಲ ಗೈಸ್, ಓನ್ಲಿ ನಮ್ಮ ಪಿಳ್ಳೆಗಳದ್ದು ಐಸ್ ಕ್ರೀಮು, ಚಿಪ್ಸು, ಬಿಸ್ಕಿಟ್. ಟೈಮ್ ಆಗ್ತಾ ಇದೆ ಎಷ್ಟೊಂದು ನೋಡಲಿಲ್ಲ ಟೈಮು, ಬಟ್ ನೈಟ್ ಆಗ್ತಿದೆ. ಮಧ್ಯಾಹ್ನ ಅವಳು ಅಡುಗೆ ಮಾಡಿದ್ಲು, ಫುಲ್ ಮಾಡಿದ್ದಾಳೆ. ಅದೇ ನಾನು ಫಂಕ್ಷನಿಂದ ಬಂದಿದ್ದಕ್ಕೆ ನಾನು ತಿನ್ನಲಿಲ್ಲ, ನನ್ನ ಸ್ಟಮಕ್ ಫುಲ್ ಇತ್ತು. ಕಷ್ಟಪಟ್ಟು ಮಾಡಿದ್ದಾಳೆ, ನಾನು ಎಂಜಾಯ್ ಮಾಡ್ಕೊಂಡು ತಿನ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಸರಿ ಬೇಜಾರು ಮಾಡ್ಕೊತಾಳೆ ಅಂತ ಹಂಗೆ ಟೇಸ್ಟ್ ಮಾಡೋಕ್ಕಾಗತ್ತಾ, ಅದಕ್ಕೆ ನಾವೆಲ್ಲ ನೋಡು ವೆಯ್ಟ್ ಮಾಡ್ತಾ ಇದ್ದೀವಿ, ಮಾಡು 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 ತಿಂತೀವಿ ಅಂತ. ಇವಳು ನೋಡಿ ಇಲ್ಲೇ ಮಲ್ಕೊಂಡ್ಬಿಟ್ಟವಳೆ. ನಾವೆಲ್ಲ ಮಾತಾಡೋದ್ರಲ್ಲಿ ಬಿಜಿ ಆಗ್ಬಿಟ್ವಿ, ಮಲ್ಕೊಂಡ್ಬಿಟ್ಟವಳೆ. ಸಕ್ಕರೆ ಸಾಕು ಸಾಕು. ರಾಜೇಶ್ ಬಾಯ್, ಸಿಹಿ ಮಾಡಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್ ಗೈಸ್? ತುಂಬ ಮಿಕ್ಸ್ಡ್ ಅಪ್ ವ್ಲಾಗ್, ಪ್ರವೇಶ, ಫ್ರೆಂಡ್ ಮನೆ ಎಲ್ಲನೂ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್, ಯಾಕಂದರೆ ನನಗೆ ಇವಾಗ ಅದು ಕೈಗೆ ಸೇರಿದೆ, ಸೊ ನೆಕ್ಸ್ಟ್ ವ್ಲಾಗ್ ಅದ್ರ ಬಗ್ಗೆ ಮಾಡ್ತೀನಿ. ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಎನರ್ಜಿ ಸಿಗ್ದಂಗೆ ಆಗುತ್ತೆ ಸಬ್ಸ್ಕ್ರೈಬರ್ಸ್ನ ನೋಡಿ. ನಿಜವಾಗ್ಲೂ ಒಂದೊಂದು ಕಮೆಂಟನ್ನ ನೋಡಿ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಬೇಡಿ. ಓಕೆ, ಬೈ ಬೈ ಗೈಸ್, ಲವ್ ಯು ಆಲ್.